ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ರೈತ ಜನರಿಗೆ ಒಂದು ಕರಾಳ ಮರಣ ಶಾಸನ ಮಾಡಿದಂಗೆ ಮಾಡಿತ್ತೆ. ಇದರ ಬಗ್ಗೆ ಅನೇಕ ಬಾರಿ ಸಹಿತ ರೈತರು ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ತನ್ನ ಮೈ ಮೇಲೆ ಕೆಡಿಕೊಂಡಂಥ ಈ ಸರ್ಕಾರ ಯಾತಕ್ಕಾಗಿ ಆದರೂ ಇದೆ ಅನ್ನೋದು ಈ ರೈತರ ಕೂಗನ್ನು ಇನ್ನೂ ಮುಟ್ತಾ ಇಲ್ಲ. ಆ ಸುಧಾರಣೆ ಕಾಯ್ದೆಯನ್ನು ತಕ್ಷಣ ರದ್ದು ಮಾಡಬೇಕೆಂದು ಅನೇಕ ದಿನಗಳಿಂದ ಹೋರಾಟ ಮಾಡಿದರೂ ಪ್ರಯೋಜನ ಆಗ್ತಾ ಇಲ್ಲ. ಇದೆಂಥ ಹಿತ್ತಾಳೆ ಕಿವಿ ಇರುವಂಥ ಸರ್ಕಾರ ಇವತ್ತು ನೋಡಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಸಚಿವ ಶಾಸಕರ ಮನೆಗೆ ಘೇರಾವ್ ಹಾಕಿದ್ದಾರೆ. ಭುಗಿಲದ್ದ ಆಕ್ರೋಶ. ರಮೇಶ್ ಜಾರಕಿಹೊಳಿ ಸಚಿವರ ಮನೆಗೆ ಇವತ್ತು ನೂರಾರು ರೈತರು ಮುತ್ತಿಗೆ ಹಾಕುವ ಪ್ರಸಂಗ ಎದುರಾಗುವಂತ ನಿರ್ಮಾಣ ಆಗಿದೆ. ವೀಕ್ಷಕರೇ, ಇದನ್ನ ಯಡಿಯೂರಪ್ಪ ಸರ್ಕಾರ ಅವರ ಸಚಿವ ಸಂಪುಟ ತಕ್ಷಣ ಈ ಭೂ ಸುಧಾರಣಾ ಕಾಯ್ದೆ ರದ್ದುಪಡಿಸಬೇಕು. ರೈತರಿಗೆ ಇದೊಂದು ಮರಣ ಶಾಸನ ಆಗಿ ಪರಿಣಾಮಕಾರಿಯಾಗಿದೆ. ಇದರಿಂದ ಬಚಾವಾಗಲಿಕ್ಕೆ ತಕ್ಷಣ ಈ ಕಾನೂನನ್ನು ರದ್ದುಪಡಿಸಬೇಕನ್ನೋದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಶಿವನಪ್ಪ ಪೂಜಾರಿ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಇಂದು ಗೋಕಾಕ್ ಸಚಿವರಿಗೆ ಮನೆಗೆ ಘೇರಾವ್ ಹಾಕಿದ್ದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದ್ರೆ ನಾವು ಮೊದಲು ಹೇಳಿದ್ವಿ, ಕರ್ನಾಟಕ ರಾಜ್ಯ ಕೃಷಿ ಅಭಿವೃದ್ಧಿ ನಿಗಮ ಮಾಡಿ ಕರ್ನಾಟಕ ರಾಜ್ಯದಿಂದ MLC ಮತ್ತು MLAಗಳಾಗಬೇಕು ರೈತರು. ಅಲ್ಲಿ ಅವರ ಕೂಗನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮೊಳಗಿಸಿ ಅದಕ್ಕೆ ತಕ್ಕ ಪರಿಹಾರ ಪಡೆದುಕೊಳ್ಳುವಲ್ಲಿ ಸದನದ ಬಾಮಿಯಲ್ಲಿ ಧರಣಿ ಕೂತ್ರೆ ಕೆಲಸ ಆಗುತ್ತೆ ಅಂತ ಈ ಹಿಂದೆ ಹೇಳಿದ್ವಿ. ಅದನ್ನು ಸಾಧನೆ ಮಾಡಿ ತೋರಿಸಿದವರು ಮಾತ್ರ MD ನಂಜುಂಡಸ್ವಾಮಿ ಮತ್ತು ಬಾಬಾಗೌಡ ಪಾಟೀಲ್ ಇವತ್ತು ಸ್ಮರಿಸಬೇಕು ವೀಕ್ಷಕರೇ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಸದನದಲ್ಲಿ ರೈತರ ಬಗ್ಗೆ, ರೈತರ ಬೆಳೆಗಳ ಬಗ್ಗೆ, ರೈತರ ಪರಿಸ್ಥಿತಿ ಬಗ್ಗೆ ಎದ್ದು ನಿಂತು ಮಾತನಾಡಿದರೆ ಸದನ ಕದಲ್ತಿರಲಿಲ್ಲ. ಒಂದು ಸೂಜಿ ಬಿದ್ದರೂ ಸಪ್ಪಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಮಹಾನೇತರ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಪರಮ ಅನ್ಯಾಯ ಆದಂಥ ಇವತ್ತು ಚುನಪ್ಪ ಪೂಜಾರಿ ಆ ದಿಸೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕೊಂಡೊಯ್ತಾ ಇದ್ದಾರೆ. ಅವರ ಸಾವಿರಾರು ಬೆಂಬಲಿಗರು ರಾಜ್ಯಾದ್ಯಂತ ಇದ್ದಾರೆ. ವಿಧಾನಸೌಧದಲ್ಲಿ ನೋಡಿದ್ದೀವಿ, ಫ್ರೀಡಂ ಪಾರ್ಕ್ದಲ್ಲಿ ನೋಡಿದ್ದೀವಿ, ವಿಧಾನ ಪರಿಷತ್ತಿನಲ್ಲಿ ಹೋಗಿ ಅನೇಕ ಮಂತ್ರಿ ಶಾಸಕರ ಮುಖ್ಯಮಂತ್ರಿಗಳನ್ನ ಘೇರಾವ್ ಹಾಕಿ ಒಂದು ದಾಖಲೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಅವರ ಕೂಗಿಗೆ ಬೆಲೆ ಕೊಡಬೇಕು ಈ ಹಿತ್ತಾಳೆ ಕಿವಿ ಇರುವಂಥ ಯಡಿಯೂರಪ್ಪ ಸರ್ಕಾರ. ಯಾಕಂದ್ರೆ ಯಡಿಯೂರಪ್ಪ ಸರ್ಕಾರ ತನ್ನ ಹೆಗಲ ಮೇಲೆ ಹಸಿರು ಟಾವೆಲ್ ಹಾಕಿಕೊಂಡು ರೈತರ ಪರವಾಗಿ ಪ್ರಮಾಣ ವಚನ ತೆಗೆದುಕೊಂಡಂತ ಈ ಮುಖ್ಯಮಂತ್ರಿ ಇವತ್ತು ರೈತರ ಕೂಗಿಗೆ ಬೆಲೆ ಇಲ್ಲ ಅಂದ್ರೆ ಆ ರೈತ ಏನ್ ಮಾಡಬೇಕು? ತನ್ನ ಇರುವಂತಹ ಜಮೀನನ್ನ ಕೈಗಾರಿಕೋದ್ಯಮಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳು, ಮ್ಯಾನ್ ಪವರ್, ಮನಿ ಪವರ್, ಬಿಗ್ ಗನ್ಸ್ ಜನರಿಗೆ ಮಾರಬೇಕಾ? ಆವಾಗ ಮಾರಿದರೆ ಈ ರೈತರು ಏನು ಬೀದಿಗೆ ಬರಬೇಕಾ? ಇವ್ರು ಬೆಳೆ ಎಲ್ಲಿ ಬೆಳಿಬೇಕು? ಇವ್ರು ಏನ್ ಮಾಡ್ಕೋಬೇಕು? ಇವ್ರ ವಿದ್ಯಾಭ್ಯಾಸ ಏನ್ ಮಾಡಬೇಕು? ಮುಂದೆ ಅವರ ಸಂಪೂರ್ಣ ಅವಲಂಬಿತ ಕೃಷಿಕ ಕುಟುಂಬದಿಂದ ಬಂದವರು, ಹೈನುಗಾರಿಕೆ ಮಾಡ್ತಾ ಬಂದವರು. ಅದರಿಂದಲೇ ಅವರ ಜೀವನ, ಅದರಿಂದಲೇ ಅವರ ಭವಿಷ್ಯ. ವೀಕ್ಷಕರೇ, ಇದು ಬಹಳ ಅವಲೋಕನ ಮಾಡಿಕೊಂಡು ಇವತ್ತು ಯಡಿಯೂರಪ್ಪ ಸರ್ಕಾರ ಇದನ್ನ ತೀರಾ ತೀಕ್ಷ್ಣವಾಗಿ ತಕ್ಷಣ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಇವರು ಎಲ್ಲೋ ಕರ್ನಾಟಕ ರಾಜ್ಯದ ಜಮೀನನ್ನ ದೊಡ್ಡ ದೊಡ್ಡ ಕುಳಗಳಿಗೆ ಮಾರಾಟ ಮಾಡುವಂತ ಒಂದು ಪ್ಲಾನ್ ಹಾಕೊಂಡಿರಬಹುದು. ಆ ಕಾನೂನನ್ನು ತಕ್ಷಣ ರದ್ದುಪಡಿಸಂತ ಹೇಳ್ತಾ ಇದ್ದಾರೆ. ಚುನಪ್ಪ ಪೂಜಾರಿ ಏನ್ ಮಾತಾಡಿದ್ದಾರೆ? ಚುನಪ್ಪ ಪೂಜಾರಿ ಇವತ್ತು ಗೋಕಾಕದಲ್ಲಿ ಯಾವ ರೀತಿ ರಮೇಶ್ ಜಾರಕಿಹೊಳಿ ಅವರ ಮನೆಯನ್ನು ಘೇರಾವ್ ಹಾಕಿದ್ದಾರೆ, ಸಂಪೂರ್ಣವಾದ ಚಿತ್ರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ, ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಇದು ನಿಮ್ಮ ಚಾನಲ್, ನಿಮ್ಮ ಬೆಂಬಲಕ್ಕೆ ಸದಾ ಶಕ್ತಿಯಾಗಿ ಬೆಳೆಯುತ್ತಿರುವ ಚಾನಲ್. ನಮಸ್ಕಾರ. ನನ್ನ ಭೂಮಿ ನನ್ನ ಭೂಮಿ ನನ್ನ ಭೂಮಿ ರೈತರು ಸರ್ಕಾರಕ್ಕೆ ಭೂ ಸುಧಾರಣೆ ಕಾಯ್ದೆ ಬೇಡ ಬೇಡ, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಆಗಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ, ಭೂ ಸುಧಾರಣೆ ಕಾಯ್ದೆ ತಂದಿರತಕ್ಕಂಥ ಯಡಿಯೂರಪ್ಪನಿಗೆ, ಭೂ ಸುಧಾರಣೆ ಕಾಯ್ದೆ ತಂದಿರತಕ್ಕಂಥ ಎಲ್ಲ ಮಂತ್ರಿಗಳಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರ. ಈ ರೈತರೆಲ್ಲ ಇವತ್ತು ಒಕ್ಕಲ್ತಂದ ಲಾಭ ಇಲ್ಲ. ಆಶಯಕ್ಕಾಗಿ ಭೂಮಿಯನ್ನು ಎಲ್ಲರಿಗೂ ಕೊಟ್ಬಿಡ್ತು. ಸುಮಾರು 10 ವರ್ಷಕ್ಕೆ ಏನ್ ರೊಕ್ಕ ಕೊಟ್ಟು ಭೂಮಿಯನ್ನು ಕೊಟ್ಟಿರ್ತಾರೋ ರೊಕ್ಕ ಎಲ್ಲ ಬಳಸಿ ನಾಳೆ ಭೂಮಿಯನ್ನು ಹೋಗಲ್ಲ
ಅವ್ರಿಗೆ ಅವರನ್ನ ಚಾಕ್ಲೇಟ್ ತಗೋತಾರ ಹೆಂಗಪ್ಪ ಅಂತಂದ್ರೆ ಈಗ ಒಂದು 20-40 ರೂಪಾಯಿ ಕಾಯಿಪಲ್ಲೆ ಕೊಂಡು ಗೊತ್ತು ಅವ್ರು ಹೇಳ್ತಾರ 50 ರೂಪಾಯಿ ಕಾಯಿಪಲ್ಲೆ ದುಡ್ಡು ನಮ್ಗೆ ಕೊಡು, ನಾಳೆ ಅವ್ರ ಬಗ್ಗೆ 200 ರೂಪಾಯಿ ಕೆಜಿ ಕಾಯಿಪಲ್ಲೆ ಕೊಂಡು ತಿನ್ಬೇಕು ನೀವು, ನಮಗೆ ದುಡ್ಡು ಇರೋದಿಲ್ಲ, ರೊಕ್ಕಿಲ್ಲ ನಮ್ಮ ಕಡೆ ಅವ್ರನ್ನ ದುಡ್ಡು ತಗೋತಾರ. ಅದಕ್ಕಾಗಿನ ಅದಕ್ಕ ಇವತ್ತು ನಮ್ಮ ಎಲ್ಲಾ ಭಾಗವಾದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಸಂಪನ್ಮೂಲ ಸಚಿವರಿದ್ದಾರೆ. ಯಾಕಂದ್ರೆ ನಮ್ಮವರವರು ನಮಗೆ ಅಭಿಮಾನ ಐತಿ, ಈ ಕಾಯ್ದೆಯಿಂದ ರೈತ ಕುಲ ನಾಶ ಆಕತಿ, ಈ ಕಾಯ್ದೆ ವಾಪಸ್ ಆಗ್ಬೇಕು ಅಂತ ಇವತ್ತು ಅವ್ರ ಮನೆಗಳಿಗೆ ಇವತ್ತು ನಾವು ಬರಣಿಯನ್ನ ಮುಖಾಂತರ ಇವತ್ತು ಅವರಿಗೆ ವಿಚಾರಣೆ ಮುಗಿಸತಕ್ಕಂಥ ಕೆಲಸ ಮಾಡತ್ತಿ. ಈ ಕಾಯ್ದೆ ಬೇಡ ಭೂಮಿ ನಮ್ಮ ಹಕ್ಕೈತಿ, ನಮಗೆ ಉಳಿಬೇಕು ಅನ್ನುವಂತ ಏನು ಕಾನೂನು ಐತಿ ಅದು ಹಂಗ ಮುಂದೆ ಇರಬೇಕು ಅಂತ ಇವತ್ತು ಒತ್ತಾಯ ಬಂದಿದ್ದು. ಇವತ್ತು ಅವರ ಜಿಲ್ಲಾ ಉಸ್ತುವಾರಿ ಅವರು ಇದ್ದಾರೆ, ಒಂದು ಕಾರ್ಯಕ್ರಮಕ್ಕೆ ಹೋಗ್ಯಾರತ್ತ, ಅವ್ರು ಯಾರು ಸಂಬಂಧಪಟ್ಟವರನ್ನ ಕರೆಸಿದಂದ್ರೆ ನಮ್ಮ CPL ಸಾಹೇಬ್ರ ಇಲ್ಲ ಅವ್ರ ಮನೆಯಾಗ 5-6 ಮಂದಿಗೆ ಯಾರಿಗೆ ಮಾಡೋಣತ್ತಿ ಅವ್ರ ಅಲ್ಲಿ ಆಫೀಸ್ದಾಗ ಕೆಲಸ ಮಾಡೋರು ಅಂತ ಹೇಳ್ರಿ. ಇದು ನಮಗೆ ಬೇಜಾರು ಸಂಗತಿ. ಈ ಕೊರೋನಾ ಅಂತ ಒಂದು ಈ ಜಾರ್ಕೋ ಅಂತ ಈ ಸರ್ಕಾರ ಕೆಲಸ ಮಾಡಬೇಕು, ಆದ್ರೆ ನಮ್ಮ ತಹಸೀಲ್ದಾರ್ಗೆ ಸಾಹೇಬ್ರಿಗೆ ಮತ್ತೆ PSC CPL ಸಾಹೇಬ್ರಿಗೆ ಬಿಟ್ಟಿದ್ದಿಲ್ಲ. ಅವರ ಇಲ್ರಿ ನಾವು ಅವರಿಗೆ ಎಲ್ಲ ವಸ್ತುಗಳು ಅವ್ರಿಗೆ ಮುಗಿಸ್ಲು, ನಾವಲ್ಲಿ ಜವಾಬ್ದಾರಿ ತಗೋತೀವಿ, ದಯವಿಟ್ಟು ನಮ್ಗೆ ಕೊಡ್ರಿ ಅಂತ ಒಂದು ಮನವಿಯನ್ನು ಮಾಡಂತರನ್ನು ಆಗ್ತಾ ಇದ್ದಾನೆ. ಸುಮಾರು ಈಗ 3-4 ಗಂಟೆ 11 ಗಂಟೆ ಕಾರ್ಯಕ್ರಮ ಮಾಡಿ ಇವತ್ತು ಮತ್ತೆ 2 ಗಂಟೆ ಮಟ್ಟ ಇವತ್ತು ರಸ್ತೆಯನ್ನು ಬಂದ್ ಮಾಡಿ ಪಬ್ಲಿಕ್ ಪ್ರಾಬ್ಲಮ್ ಆಗೈತಿ. ಪಬ್ಲಿಕ್ ಪ್ರಾಬ್ಲಮ್ ಆಗಿತ್ತಂದ್ರೆ ಏನು ನಿಮಗೆ ವೈಯಕ್ತಿಕಾಗಿ ಅಲ್ಲ, ನಾಳೆ ಭೂಮಿ ಆದ್ರೆ ಪಬ್ಲಿಕ್ ಇಲ್ಲ, ನಾವು ಇಲ್ಲ, ಯಾರ್ಯಾರಕ್ಕೂ ಚಾಕರಿ ಅಂತದ್ದು ಆಗ್ಬಾರ್ದು. ಇದೆಲ್ಲ ರೈತರಿಗೆ ಮನವರಿ ಆಗ್ಬೇಕು. ಪ್ರತಿಯೊಬ್ಬ ಮನೆಗೆ ಒಬ್ಬ ಈ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ತಿಳ್ಕೋಬೇಕು. ಭೂಮಿ ಆದ್ರೆ ನಾವು ಯಾರೋ ರೈತ ಕೂಡ ನಾಶ ಆಕತ್ತಿ. ಅದಕ್ಕಾಗಿ ಏನು ಈ ಸರ್ಕಾರದಾಗ ಏನು ಮಂತ್ರಿಗಳು ಹೋದಾರೋ ಇವತ್ತು ಮನೆಗೆ ಬಂದು ತಾವೆಲ್ಲರ ಗಂಭೀರ ವ್ಯಕ್ತಿಗಳು ಪಡೆದ ಅವ್ರ ಮನೆಗೆ ಬಿಡಲ್ಲ, ಅಲ್ಲಿ ಅವ್ರ PR ಬರಲಿ. ಯಾಕಂದ್ರೆ ಈ ಭೂ ಸುಧಾರಣೆ ಕಾಯ್ದೆ ಇವತ್ತು ಈಗಾಗಲೇ ಸಾಕಷ್ಟು ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ರಾಜ್ಯವ್ಯಾಪಿ ಮನವಿಯನ್ನು ಕೊಟ್ಟ. ಈ ಭೂ ಸುಧಾರಣೆ ಕಾಯ್ದೆ ಬೇಡ, ಈ ಕಾಯ್ದೆ ಏನಾದ್ರು ಪಾಸ್ ಆದ್ರೆ ಇಡೀ ರೈತ ಕುಲ ನಾಶ ಆಕತಿ. ಯಾಕಂದ್ರೆ ಇವತ್ತು ಈ ಭೂ ಸುಧಾರಣೆ ಕಾಯ್ದೆ ಅಂದ್ರೆ ಏನಂತಂದ್ರೆ 1960 70 ಮಟ್ಟ ಯಾರು ಭೂಮಿಯನ್ನು ಉಳಿತಾರೋ ಅವರೇ ಈ ಭೂಮಿ ಮಾಲಕರು ಇರಬೇಕು. ಯಾರ ಭೂಮಿ ಒಳಗ ಈ ರೈತರ ಮಕ್ಕಳವರು ಅವರೇ ಮಾತ್ರ ಭೂಮಿಯನ್ನು ತಗೋಬೇಕನ್ನುವಂತ ಈ ಭೂ ಸುಧಾರಣೆ ಕಾಯ್ದೆ ಇತ್ತು. ಅದನ್ನ ಏನು ಮಾಡ್ರಪ್ಪ ಅಂತಂದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅವರ ಸುಗ್ರೀವಾಜ್ಞೆ ಪ್ರಕಾರ ಅವೇನು ABC ಅಂತ ಕಲಂಗಳು ಕಲಮನ್ನ ಕಿತ್ತುಬಿಟ್ರು. ಯಾರು ಬೇಕಾದವ್ರು ಜಮೀನು ತಗೋರು, ಕಾರ್ಪೊರೇಟ್ ಕಂಪನಿಯವರು ಇವತ್ತು 400 ಎಕರೆ ಜಮೀನನ್ನು ತಗೋರು. ಇವತ್ತು ಯಾರು ಬೇಕಾದವ್ರು ಸರ್ಜಿಗಳು 200 ಎಕರೆ ಜಮೀನು ತಗೋಬೇಕು. ನಾಳೆ ರೊಕ್ಕ ಅಂತಂದ್ರೆ ಎಲ್ಲರೂ ರೊಕ್ಕ ಗಳಿಸ್ತಾರೆ. ಇವತ್ತು ಇರ್ತಾ ಇಲ್ಲ. ಮೇಲಾಗಿ ಕೋರ್ಟ್ನಲ್ಲಿ ಇರ್ತಕ್ಕಂಥ ಸುಮಾರು 11,000 ಕೇಸುಗಳಿದ್ದು ಈ ಒಂದು ಭೂ ಸುಧಾರಣಾ ಕಾಯ್ದೆಯ ವಿರುದ್ಧವಾಗಿ ವ್ಯವಸಾಯ ಮಾಡತಕ್ಕಂಥ ಇತರ ಭೂಮಿಗಳೆಲ್ಲ ಕೇಸರಿರ್ತಕ್ಕಂಥ ಸುಮಾರು 11,000 ಕೇಸುಗಳು ಆಲ್ರೆಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರು ಅವ್ರಿಗೆ ಕರೆಸಿ ಆಲ್ರೆಡಿ ಒಂದು 2 ಮೀಟಿಂಗ್ ಮಾಡಿ ಬೇರೆ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅದಾಗಿಯೂ ಸಹಿತ ಇನ್ನೂ ಕೆಲವೊಂದು ಹೆಚ್ಚು ಕಡೆ ಸಮಸ್ಯೆಗಳು ಇರುವಂಥದ್ದು ನಮ್ಮ ಗಮನಕ್ಕೆ ನೀವು ತಂದಿದ್ದೀರಿ. ನಮ್ಮ ಮತ್ತೊಮ್ಮೆ ಕರೆಸಿ ಅದನ್ನು ಸರಿಪಡಿಸಿ. ಥ್ಯಾಂಕ್ ಯು ಎಲ್ಲರಿಗೆ.